ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಒಂದು ಗುಟುರು ಹಾಕಿದರೆ ಸಾಕು, ಅದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ, ಯಾವ ಮಟ್ಟಿಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಅಷ್ಟು ಈಸಿಯಾಗಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯನಾ? ಅವರ ಶಕ್ತಿ ಏನು, ಅವರ ವರ್ಚಸ್ಸೇನು ಅನ್ನೋದು ಗೊತ್ತಾಗಿ ಹೈಕಮಾಂಡ್ ನಾಯಕರೊಬ್ಬರು ಟಗರು ಮೊರೆ ಹೋಗಿದಾರಂತ ನೋಡಿ. ಯಾವ ಕಾರಣಕ್ಕೆ, ಏನ್ ಕತೆ ನೀವೇ ನೋಡಿ. ಕೆಂಪುಕೋಟೆಯಲ್ಲಿ ನಡೆಯುತ್ತಾ ಸಿದ್ದು ಪಾಲಿಟಿಕ್ಸ್. ಕೇರಳದ ಅಹಿಂದ ಸಮಾವೇಶಕ್ಕೆ ಟಗರು ಚೀಫ್ ಗೆಸ್ಟ್. ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರೋದು ಸಾಮಾನ್ಯ. ವೋಟ್ ಬ್ಯಾಂಕ್ ಒಗ್ಗೂಡಿಸಲು ನಾಯಕರು ನಾನಾ ರಣತಂತ್ರ ರೂಪಿಸುತ್ತಾರೆ. ಅಹಿಂದ ಮತ ಬ್ಯಾಂಕ್ ಪ್ರತಿ ರಾಜ್ಯಗಳ ಚುನಾವಣೆಯಲ್ಲೂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮುಂದಿನ ವರ್ಷ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಣ್ಣು ಸಿಎಂ ಕುರ್ಚಿ ಮೇಲಿದೆ. ಅಹಿಂದ ಮತ ಸೆಳೆಯಲು ಕೆಸಿಬಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರನ್ನ ಕೇರಳಕ್ಕೆ ಕರೆತರ್ತಿದ್ದಾರೆ. ಕೇರಳದಲ್ಲೂ ನಡೆಯಲಿದೆ ಅಹಿಂದ ಸಮಾವೇಶ. ಕರ್ನಾಟಕದಲ್ಲೇ ಸಿಎಂ ಕುರ್ಚಿ ಕದನ ಮತ್ತೆ ಕಿಚ್ಚು ಹಚ್ಚಿದೆ. ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಇದರ ನಡುವೆ ಕೇರಳ ಅಹಿಂದ ಸಮಾವೇಶಕ್ಕೂ ಕರ್ನಾಟಕದ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ತೆರಳಲಿದ್ದಾರೆ. ಕೇರಳದಲ್ಲಿ ಸಿದ್ದರಾಮಯ್ಯ ಅಹಿಂದ ಪಾಲಿಟಿಕ್ಸ್. ಕೇರಳದಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಈ ಸಮಾವೇಶಕ್ಕೆ ಸಿದ್ದರಾಮಯ್ಯರನ್ನ ಕೆಸಿ ವೇಣುಗೋಪಾಲ್ ಅವರೇ ಖುದ್ದಾಗಿ ಆಹ್ವಾನ ನೀಡಿದ್ದಾರೆ. ಕೇರಳದ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಿಸೆಂಬರ್ 31ರಂದು ಕೇರಳದ ವರ್ಕುಳದಲ್ಲಿ ಬೃಹತ್ ಅಹಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಟಗರು ಗುಟುರು ಹಾಕೋದು ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಒಂದು ಗುಟುರು ಹಾಕಿದರೆ ಸಾಕು, ಅದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ, ಯಾವ ಮಟ್ಟಿಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಅಷ್ಟು ಈಸಿಯಾಗಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯನಾ? ಅವರ ಶಕ್ತಿ ಏನು, ಅವರ ವರ್ಚಸ್ಸೇನು ಅನ್ನೋದು ಗೊತ್ತಾಗಿ ಹೈಕಮಾಂಡ್ ನಾಯಕರೊಬ್ಬರು ಟಗರು ಮೊರೆ ಹೋಗಿದಾರಂತ ನೋಡಿ. ಯಾವ ಕಾರಣಕ್ಕೆ, ಏನ್ ಕತೆ ನೀವೇ ನೋಡಿ. ಕೆಂಪುಕೋಟೆಯಲ್ಲಿ ನಡೆಯುತ್ತಾ ಸಿದ್ದು ಪಾಲಿಟಿಕ್ಸ್. ಕೇರಳದ ಅಹಿಂದ ಸಮಾವೇಶಕ್ಕೆ ಟಗರು ಚೀಫ್ ಗೆಸ್ಟ್. ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರೋದು ಸಾಮಾನ್ಯ. ವೋಟ್ ಬ್ಯಾಂಕ್ ಒಗ್ಗೂಡಿಸಲು ನಾಯಕರು ನಾನಾ ರಣತಂತ್ರ ರೂಪಿಸುತ್ತಾರೆ. ಅಹಿಂದ ಮತ ಬ್ಯಾಂಕ್ ಪ್ರತಿ ರಾಜ್ಯಗಳ ಚುನಾವಣೆಯಲ್ಲೂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮುಂದಿನ ವರ್ಷ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಣ್ಣು ಸಿಎಂ ಕುರ್ಚಿ ಮೇಲಿದೆ. ಅಹಿಂದ ಮತ ಸೆಳೆಯಲು ಕೆಸಿಬಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರನ್ನ ಕೇರಳಕ್ಕೆ ಕರೆತರ್ತಿದ್ದಾರೆ. ಕೇರಳದಲ್ಲೂ ನಡೆಯಲಿದೆ ಅಹಿಂದ ಸಮಾವೇಶ. ಕರ್ನಾಟಕದಲ್ಲೇ ಸಿಎಂ ಕುರ್ಚಿ ಕದನ ಮತ್ತೆ ಕಿಚ್ಚು ಹಚ್ಚಿದೆ. ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಇದರ ನಡುವೆ ಕೇರಳ ಅಹಿಂದ ಸಮಾವೇಶಕ್ಕೂ ಕರ್ನಾಟಕದ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ತೆರಳಲಿದ್ದಾರೆ. ಕೇರಳದಲ್ಲಿ ಸಿದ್ದರಾಮಯ್ಯ ಅಹಿಂದ ಪಾಲಿಟಿಕ್ಸ್. ಕೇರಳದಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಈ ಸಮಾವೇಶಕ್ಕೆ ಸಿದ್ದರಾಮಯ್ಯರನ್ನ ಕೆಸಿ ವೇಣುಗೋಪಾಲ್ ಅವರೇ ಖುದ್ದಾಗಿ ಆಹ್ವಾನ ನೀಡಿದ್ದಾರೆ. ಕೇರಳದ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಿಸೆಂಬರ್ 31ರಂದು ಕೇರಳದ ವರ್ಕುಳದಲ್ಲಿ ಬೃಹತ್ ಅಹಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಟಗರು ಗುಟುರು ಹಾಕೋದು ಪಕ್ಕ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಒಂದು ಗುಟುರು ಹಾಕಿದರೆ ಸಾಕು, ಅದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ, ಯಾವ ಮಟ್ಟಿಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಅಷ್ಟು ಈಸಿಯಾಗಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯನಾ? ಅವರ ಶಕ್ತಿ ಏನು, ಅವರ ವರ್ಚಸ್ಸೇನು ಅನ್ನೋದು ಗೊತ್ತಾಗಿ ಹೈಕಮಾಂಡ್ ನಾಯಕರೊಬ್ಬರು ಟಗರು ಮೊರೆ ಹೋಗಿದಾರಂತ ನೋಡಿ. ಯಾವ ಕಾರಣಕ್ಕೆ, ಏನ್ ಕತೆ ನೀವೇ ನೋಡಿ. ಕೆಂಪುಕೋಟೆಯಲ್ಲಿ ನಡೆಯುತ್ತಾ ಸಿದ್ದು ಪಾಲಿಟಿಕ್ಸ್. ಕೇರಳದ ಅಹಿಂದ ಸಮಾವೇಶಕ್ಕೆ ಟಗರು ಚೀಫ್ ಗೆಸ್ಟ್. ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರೋದು ಸಾಮಾನ್ಯ. ವೋಟ್ ಬ್ಯಾಂಕ್ ಒಗ್ಗೂಡಿಸಲು ನಾಯಕರು ನಾನಾ ರಣತಂತ್ರ ರೂಪಿಸುತ್ತಾರೆ. ಅಹಿಂದ ಮತ ಬ್ಯಾಂಕ್ ಪ್ರತಿ ರಾಜ್ಯಗಳ ಚುನಾವಣೆಯಲ್ಲೂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮುಂದಿನ ವರ್ಷ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಣ್ಣು ಸಿಎಂ ಕುರ್ಚಿ ಮೇಲಿದೆ. ಅಹಿಂದ ಮತ ಸೆಳೆಯಲು ಕೆಸಿವಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರನ್ನ ಕೇರಳಕ್ಕೆ ಕರೆತರ್ತಿದ್ದಾರೆ. ಕೇರಳದಲ್ಲೂ ನಡೆಯಲಿದೆ ಅಹಿಂದ ಸಮಾವೇಶ. ಕರ್ನಾಟಕದಲ್ಲೇ ಸಿಎಂ ಕುರ್ಚಿ ಕದನ ಮತ್ತೆ ಕಿಚ್ಚು ಹಚ್ಚಿದೆ. ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಅಹಿಂದ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಇದರ ನಡುವೆ ಕೇರಳ ಅಹಿಂದ ಸಮಾವೇಶಕ್ಕೂ ಕರ್ನಾಟಕದ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ತೆರಳಲಿದ್ದಾರೆ. ಕೇರಳದಲ್ಲಿ ಸಿದ್ದರಾಮಯ್ಯ ಅಹಿಂದ ಪಾಲಿಟಿಕ್ಸ್. ಕೇರಳದಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಈ ಸಮಾವೇಶಕ್ಕೆ ಸಿದ್ದರಾಮಯ್ಯರನ್ನ ಕೆಸಿ ವೇಣುಗೋಪಾಲ್ ಅವರೇ ಖುದ್ದಾಗಿ ಆಹ್ವಾನ ನೀಡಿದ್ದಾರೆ. ಕೇರಳದ ಅಹಿಂದ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಿಸೆಂಬರ್ 31ರಂದು ಕೇರಳದ ವರ್ಕುಳದಲ್ಲಿ ಬೃಹತ್ ಅಹಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಟಗರು ಗುಟುರು ಹಾಕೋದು ಪಕ್ಕ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರು ಒಂದೇ ಒಂದು ಗುಟುರು ಹಾಕಿದರೆ ಸಾಕು, ಅದು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ, ಯಾವ ಮಟ್ಟಿಗೆ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನ ಅಷ್ಟು ಈಸಿಯಾಗಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯನಾ? ಅವರ ಶಕ್ತಿ ಏನು, ಅವರ ವರ್ಚಸ್ಸೇನು ಅನ್ನೋದು ಗೊತ್ತಾಗಿ ಹೈಕಮಾಂಡ್ ನಾಯಕರೊಬ್ಬರು ಟಗರು ಮೊರೆ ಹೋಗಿದಾರಂತ ನೋಡಿ. ಯಾವ ಕಾರಣಕ್ಕೆ, ಏನ್ ಕತೆ ನೀವೇ ನೋಡಿ. ಕೆಂಪುಕೋಟೆಯಲ್ಲಿ ನಡೆಯುತ್ತಾ ಸಿದ್ದು ಪಾಲಿಟಿಕ್ಸ್. ಕೇರಳದ ಅಹಿಂದ ಸಮಾವೇಶಕ್ಕೆ ಟಗರು ಚೀಫ್ ಗೆಸ್ಟ್. ಚುನಾವಣೆ ಹತ್ತಿರ ಬರ್ತಿದ್ದಂತೆ